ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಕೇವಲ ಮಾರ್ಕ್ಸ್ ಅಷ್ಟೇ ಸಾಕಾಗಲ್ಲ. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ಸ್ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುತ್ತೆ. ಆಮೇಲೆ ಎಲ್ಲರೂ ಯಾವುದಾದ್ರೂ ಒಂದು ಡಿಗ್ರಿ ಸೇರಲೇಬೇಕು. ಆದರೆ ನೆನಪಿಡಿ, ಡಿಗ್ರಿ ನಿಮಗೆ ಒಂದು ಸರ್ಟಿಫಿಕೇಟ್ ಮಾತ್ರ ಕೊಡಬಹುದು. ಇದರ ಜೊತೆಗೆ ಸ್ಕಿಲ್ಸ್ ಇದ್ರೆ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ. ಡಿಗ್ರಿ ಜೊತೆ ಸರಿಯಾದ ಸ್ಕಿಲ್ಸ್ ಕಲಿಯೋದ್ರಿಂದ ನಿಮ್ಮ ಕೆರಿಯರ್ ಆಪರ್ಚುನಿಟಿಗಳು ಡಬಲ್ ಆಗೋದು ಗ್ಯಾರಂಟಿ. ಹಾಗಾದ್ರೆ PUC ನಂತರ ನೀವು ಮಾಡಬಹುದಾದ ಸ್ಕಿಲ್ ಕೋರ್ಸಸ್ ಯಾವುವು ಅಂತ ನೋಡೋಣ. ಸೈನ್ಸ್ ಸ್ಟೂಡೆಂಟ್ಸ್ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮಾಡುವಾಗ ಡೇಟಾ ಅನಾಲಿಸಿಸ್, AI ಅಥವಾ ಪೈಥಾನ್ ಮತ್ತು ಜಾವಾ ತರಹದ ಕೋಡಿಂಗ್ ಫಂಡಮೆಂಟಲ್ಸ್ ಕಲಿಯೋದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೆಡಿಕಲ್ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಇರೋರು ಮೆಡಿಕಲ್ ಕೋಡಿಂಗ್ ಅಥವಾ ಕ್ಲಿನಿಕಲ್ ರಿಸರ್ಚ್ ಸ್ಕಿಲ್ಸ್ ಕಲಿಬಹುದು. ಈ ಸ್ಕಿಲ್ಸ್ ಇರೋರಿಗೆ ಇಂಟರ್ನ್ಶಿಪ್ ಮತ್ತು ಪ್ಲೇಸ್ಮೆಂಟ್ ಸಮಯದಲ್ಲಿ ಕಂಪನಿಗಳು ಹೆಚ್ಚಿನ ಪ್ರಿಪರೇಷನ್ಸ್ ಅನ್ನ ನೀಡ್ತವೆ. ಇನ್ನು ಕಾಮರ್ಸ್ ಸ್ಟೂಡೆಂಟ್ಸ್ BCom ಅಥವಾ BBA ಜೊತೆಗೆ ಟ್ಯಾಲಿ ಪ್ಲಸ್ GST ಸರ್ಟಿಫಿಕೇಶನ್ ಪಡೆದುಕೊಳ್ಳೋದು ಬೆಸ್ಟ್. ಇದರ ಜೊತೆಗೆ ಫೈನಾನ್ಷಿಯಲ್ ಮಾಡೆಲಿಂಗ್, ಅಡ್ವಾನ್ಸ್ಡ್ ಎಕ್ಸೆಲ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ನೀವು ಡಿಗ್ರಿ ಮಾಡ್ತಾನೆ ಸೈಡ್ ಇನ್ಕಮ್ ಅರ್ನ್ ಮಾಡಬಹುದು. ಬಿಸ್ನೆಸ್ ಅನಾಲಿಟಿಕ್ಸ್ ನಂತಹ ಕೋರ್ಸ್ಗಳು ಇವತ್ತಿನ ಬ್ಯಾಂಕಿಂಗ್ ಮತ್ತು ಅಕೌಂಟಿಂಗ್ ಸೆಕ್ಟರ್ನಲ್ಲಿ ತುಂಬ ಹೈ ಡಿಮ್ಯಾಂಡ್ನಲ್ಲಿವೆ. ಆರ್ಟ್ಸ್ ಸ್ಟೂಡೆಂಟ್ಸ್ ಕೂಡ ಕಂಟೆಂಟ್ ರೈಟಿಂಗ್, ಗ್ರಾಫಿಕ್ ಡಿಸೈನ್ಸ್ ಮತ್ತು ವಿಡಿಯೋ ಎಡಿಟಿಂಗ್ ಕಲಿಯೋದ್ರಿಂದ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಒಳ್ಳೆ ಕೆರಿಯರ್ನ ಬಿಲ್ಡ್ ಮಾಡಬಹುದು. ಸರ್ಕಾರದ ಸ್ಕಿಲ್ ಇಂಡಿಯಾ ಮತ್ತು NSDC ಪ್ರೋಗ್ರಾಂಗಳ ಅಡಿ ಬರುವಂತಹ ಸರ್ಟಿಫೈಡ್ ಕೋರ್ಸ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಇವು ನಿಮ್ಮ ರೆಸ್ಯೂಮ್ ವ್ಯಾಲ್ಯೂನ ತುಂಬ ಜಾಸ್ತಿ ಮಾಡುತ್ತೆ. ನಿಮಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಈಸಿಯಾಗಿ ಜಾಬ್ ಸಿಗೋ ಥರ ಮಾಡುತ್ತೆ. ಬಹಳಷ್ಟು ಸ್ಟೂಡೆಂಟ್ಸ್ ಮಾಡುವ ದೊಡ್ಡ ಮಿಸ್ಟೇಕ್ ಅಂದರೆ ಡಿಗ್ರಿ ಫೈನಲ್ ಇಯರ್ ವರೆಗೆ ವೆಯ್ಟ್ ಮಾಡೋದು. ಆದರೆ ನೀವು ಈಗಲೇ ಅಂದರೆ PUC ಎಕ್ಸಾಮ್ ಮುಗಿದ ತಕ್ಷಣ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲೇ ದಿನಕ್ಕೆ ಕೇವಲ 1ರಿಂದ 2 ಗಂಟೆ ಸ್ಕಿಲ್ಸ್ ಕಲಿಯೋಕೆ ಸ್ಟಾರ್ಟ್ ಮಾಡಿ. ನೆನ್ಪಿಡಿ, ಬೋರ್ಡ್ ಎಕ್ಸಾಮ್ ನಿಮ್ಮ ಎಲಿಜಿಬಿಲಿಟಿ ಡಿಸೈಡ್ ಮಾಡಿದ್ರೆ ನಿಮ್ಮ ಸ್ಕಿಲ್ಸ್ ನಿಮ್ಮ ಸ್ಯಾಲರಿ ಡಿಸೈಡ್ ಮಾಡುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.